ಇತ್ತೀಚಿನ ಒಂದು PU ಫಲಿತಾಂಶ ಮತ್ತು SLC ಫಲಿತಾಂಶವನ್ನು ನೋಡಿದಾಗ ಉತ್ತಮ ರಿಸಲ್ಟ್ ಬಂದಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹೆರಾಟಿಕ್ ವ್ಯಾಲ್ಯೂಯೇಷನ್ ಆಗಿ ಮಕ್ಕಳ ಮೌಲ್ಯಮಾಪನದ ವ್ಯವಸ್ಥೆಯಲ್ಲಿ ತುಂಬ ದೋಷಗಳು ಬಂದಿದೆ. ಯಾಕೆಂದರೆ ಮಕ್ಕಳು ಅವು ಎಕ್ಸ್ಪೆಕ್ಟ್ ಮಾಡಿದಂತಹ ಮಾರ್ಕ್ಸು ಕರೆಕ್ಟಾಗಿ ಬರದಲ್ಲೇ ರಿವ್ಯಾಲ್ಯೂಯೇಷನ್ಗೆ ಹಾಕಿದಾಗ ಅವು 80, 90, 95ವರೆಗೂ ಕೂಡ ಸ್ಕೋರ್ ಮಾಡ್ತಕ್ಕಂಥ ದೃಶ್ಯವನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಇದು ನಡೀತಾ ಇದೆ. ಸೊ ಇದು ನಿಜವಾಗ್ಲೂ ಕೂಡ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಈ ವ್ಯಾಲ್ಯೂಯೇಟರ್ಸ್ ಇದಾರಲ್ಲ, ನಮ್ಮ ಮೇಸ್ಟ್ರು ಮತ್ತು ಲೆಕ್ಚರರ್ಸ್, ಅವರ ಒಂದು ನಿರ್ಲಜ್ಜತನ ಮತ್ತು ಬೇಜವಾಬ್ದಾರಿತನದಿಂದಾಗಿ ಇವತ್ತು ಮಕ್ಕಳು ಈ ಪರಿಸ್ಥಿತಿಗೆ ದೂಡಿದ್ದಾರೆ. ಇದು ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ಳದವರ ಹೊತ್ತು. ಅಂದರೆ ಹಿಂದೆ ಮಿನಿಮಮ್ 2 ವರ್ಷ ಎಕ್ಸ್ಪೀರಿಯನ್ಸ್ ಆದ ಮೇಲೆ ವ್ಯಾಲ್ಯೂಯೇಷನಿಗೆ ಕರೆಯೋರು. ಈಗ ಹಂಗಲ್ಲ, ನೀವು 6 ತಿಂಗಳಾಗಿರಲಿ ವ್ಯಾಲ್ಯೂಯೇಷನ್ಗೆ ಬರ್ತಾರೆ. ಇದು ಯಾವುದು? ಅದಕ್ಕೊಂದು ನೀತಿ ನಿಯಮಗಳಿಲ್ವಾ? ಅದನ್ನೆಲ್ಲ ಗಾಳಿ ತೂರ್ಬಿಟ್ರೆ ಇಲಾಖೆಯವರು ಈ ಪರಿಸ್ಥಿತಿ ಬಂತು ಅಷ್ಟೇ. ಹಾಗಾಗಿ ಕೆಲವು ಮಾನದಂಡಗಳನ್ನು ಇಲಾಖೆ ಮಾಡಲೇಬೇಕು. ಇದ್ರ ಬಗ್ಗೆ ಮಾನ್ಯ ಸಚಿವರು ಮತ್ತು ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ. ಇಲ್ಲ ಸರ್, ಮಾನಸಿಕವಾಗಿ ಮಕ್ಕಳು ಕೂಡ ಆಘಾತಕ್ಕೊಳಗಾಗ್ತಾರೆ. ಯಾಕಂದರೆ ಅವ್ರು ಬರ್ತಿರೋ ಮಾರ್ಕ್ಸ್ ಒಂದು, ಹೌದು ಸರ್. ಆಮೇಲೆ ಅವ್ರ ಬಗ್ಗೆ ಅವರ ಇದಿರುತ್ತಲ್ಲ, ಒಂದು ವಿಲ್ ಪವರ್ ಮಕ್ಕಳಿಗೆ, ಅದನ್ನು ಕಳ್ಕೊಳ್ತಾರೆ ಸರ್. ಅದು ಆಗಿದೆ ಸರ್. ಈಗ ಆಲ್ರೆಡಿ ಎಷ್ಟೋ ಮಕ್ಕಳು ಡಿಪ್ರಿಷಿಯೇಷನ್ಗೆ ಹೋಗಿದ್ದಾವೆ. ಆಮೇಲೆ ವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದ್ಮೇಲೆ ಮತ್ತೆ ಸರಿ ಹೋಗಿದ್ದಾವೆ. ಆ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಬಡವ್ರ ಮಕ್ಕಳು ಇರ್ತಾರೆ ಸರ್, ರಿವ್ಯಾಲ್ಯೂಯೇಷನ್ ಮಕ್ಕಳಿಗೆ ಭಾಳ ತೊಂದರೆ ಆಗುತ್ತೆ. ರಿವ್ಯಾಲ್ಯೂಯೇಷನ್ ಹಾಕೋ ಶಕ್ತಿನೂ ಇರಲ್ಲ ಅವ್ರಿಗೆ. ಖಂಡಿತ ಮಕ್ಕಳಿಗೆ ಸ್ಕೂಲಿಗೆ ಬಂದು ಮೆರಿಟ್ ತೊಗೊಳೋದೇ ಒಂದು ದೊಡ್ಡ ಇದರಿದ್ರೆ, ಸಾಧನೆ ಆಗಿದ್ರೆ, ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕೆ ಶಕ್ತಿ ಇರಲ್ಲ. ಎಲ್ಲಿ ಸರ್ ಈ ಲೋಪದೋಷಿಗಳು ನಿಮ್ಮ ಪ್ರಕಾರ ಹೇಳೋದು? ಸರ್, ಇದು ನಮ್ಮ ಇಲಾಖೆ ಮತ್ತು ಮೇಸ್ಟ್ರುಗಳು ಮತ್ತು ಲೆಕ್ಚರರ್ಸ್ ಮಾಡೋ ಒಂದು ತಪ್ಪಿನಿಂದ ಸರ್ಕಾರ ಕೆಟ್ಟಿಸ್. ಅಂದರೆ ಕಠಿಣ ನಿಲುವು ತಾಳದೇ ಇರೋದೇ. ಹೌದು. ಇವರಿಗೆ ಮೊದಲೆಲ್ಲ ದಂಡ ಇತ್ತು ಸರ್, ಪನಿಷ್ಮೆಂಟ್ ಇತ್ತು. ಆ ಎಲ್ಲ ಹೊರಟೋಗ್ಬಿಟ್ಟಿದೆ ಈಗ. ಮತ್ತೆ ಅದನ್ನು ತರದಲ್ಲೇ ಹೊರತು ಅವ್ರಿಗೆ ಪನಿಷ್ಮೆಂಟ್ ಆಗ್ದಲ್ಲೇ ದಂಡ ಆಗ್ತಾರೆ ಬಿಟ್ಟರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ, ಇದು ಕಡಿಮೆ ಆಗಲ್ಲ. ಹಾಗಾಗಿ ನಮ್ಮ ಮಂತ್ರಿಗಳು, ಮಾನ್ಯ ಶಿಕ್ಷಣ ಮಂತ್ರಿಗಳು ದಯಮಾಡಿ ಉನ್ನತ ಅಧಿಕಾರಿಗಳನ್ನು ಕರೆದು ಮತ್ತು DDPಗಳನ್ನು ಕರೆದು ಚಿಮಾರಿ ಹಾಕಿ ಮುಂದಿನ ವರ್ಷನಾದರೂ ಇದು ಆಗದಾಗೆ, ಈ ತಪ್ಪುಗಳು ಆಗದಾಗೆ ಸರಿಪಡಿಸಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ರಾಜಕಾರಣದಲ್ಲಿ ಓಲೈಕೆ ನೋಡಿದ್ದೀವಿ, ಶಿಕ್ಷಣದಲ್ಲಿ ಯಾವ ಓಲೈಕೆ ಸರ್ ಇದು? ಸರ್, ಓಲೈಕೆ ಪ್ರಶ್ನೆ ಬರಲ್ಲ. ಅಲ್ಲ, ಈಗ ಯಾಕಂದರೆ ಕಠಿಣವಾದ ಕ್ರಮ ತಪ್ಪು ಮಾಡಿದವ್ರ ವಿರುದ್ಧ ಆಗಲಿಲ್ಲ ಅಂದ್ರೆ ಏನು ಅರ್ಥ? ಅದು ಓಲೈಕೆನೆ. ಹೌದು. ಅಲ್ಲ ಸರ್, ಏನಾಗಿದೆ, ನಾವು ಮಾತನಾಡ್ಬೋದು, ಆದರೂ ಮಾತನಾಡ್ತಾ ಇದ್ದೀನಿ. ನಮ್ಮ ಏನಿದಾರಲ್ಲ ಮೇಸ್ಟ್ರುಗಳು ಮತ್ತು ಲೆಕ್ಚರರ್ಸ್ಗಳು ಸರ್, ಅವರು 10 ಗಂಟೆ ಇದ್ದರೆ 10:30 ಬರೋದು. ಆ ಆತುರದಲ್ಲಿ ಅವರು ಹೆಂಗೆ ಬೇಕಂಗೆ ಎರಾಟಿಕ್ ಮಾಡಿಬಿಟ್ಟು ಅವ್ರಿಗೆ ಆಚೆಗೆ ಓಡೋಗೋ ಒಂದು ಆತರ ಇರುತ್ತೆ. ಕರೆಕ್ಟಾಗಿ ವ್ಯಾಲ್ಯೂ ಮಾಡಿ ಮಕ್ಕಳಿಗೆ ನ್ಯಾಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವ್ಯಾಲ್ಯೂಯೇಷನ್ ಮಾಡೋದು. ಇನ್ನೊಂದು ಸರ್, ಎಲ್ಲದು ದಂಡಿಸೇನೆ ಪರಿವರ್ತನೆ ಮಾಡಬೇಕು ಅಂದರೆ ಹೆಂಗೆ ಸರ್? ಇದು ವಿದ್ಯಾವಂತರ ಒಂದು ಕ್ಷೇತ್ರ, ಬೌದ್ಧಿಕವಾಗಿ ಓದ್ಕೊಂಡಂಥವ್ರು ಶಿಸ್ತಿರಬೇಕು. ಅವರು ಸ್ವಯಂ ಪ್ರೇರಣೆಯಿಂದಲೂ ಕೂಡ ಈ ಬದಲಾವಣೆ ತಂದ್ಕೋಬೇಕಾಗುತ್ತೆ. ಸರ್, ಸ್ವಯಂ ಪ್ರೇರಣೆಯಿಂದ 50% ಆಗುತ್ತೆ. ಇನ್ನು 50% ಜನರಿಗೆ ದಂಡಿಸ್ತಾರೆ ಆಗೋದಿಲ್ಲ ಸರ್. ಭಯ ಇರಬೇಕು. ಭಯ ಬಂದಾಗ ಕರೆಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅಲ್ಲಿನವರೆಗೂ ಇದು ಸರಿ ಹೋಗಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಒಬ್ಬ ರಾಜ್ಯಾಧ್ಯಕ್ಷನಾಗಿ, ರೂಪ್ಸಾ ಕರ್ನಾಟಕ ರಾಜ್ಯಾಧ್ಯಕ್ಷನಾಗಿ ಈ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ದಯಮಾಡಿ ತಾವು ಇದನ್ನು ಸರಿಪಡಿಸಿ ಮುಂದಿನ ವರ್ಷನಾದರೂ ಇದು ಮರುಕಳಿಸ್ದಾಗೆ ತಾವು ಸರಿಪಡಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.